ನಮಸ್ಕಾರ. ಈಗ ನಾನು ಹೇಳ್ತಿರೋ ಕಥೆ ಭಾಗವತದಲ್ಲಿ ದಶಮಸ್ಕಂದ, ಅದರಲ್ಲಿ 11ನೇ ಅಧ್ಯಾಯದಲ್ಲಿ ಬರುತ್ತೆ. 2 ಶ್ಲೋಕದಲ್ಲಿ ಬರುತ್ತೆ. 2 ಶ್ಲೋಕದಲ್ಲಿ ಆ ಕಥೆ ಮುಗಿದೋಗುತ್ತೆ. ತುಂಬ ಚಿಕ್ಕ ಕಥೆ. ಅದೇನೆಂದರೆ, ಒಂದು ಹೆಂಗಸು ಹಣ್ಣುಗಳನ್ನ ಮಾರ್ತಾ ಬರ್ತಿರ್ತಾಳೆ. ಮಧುರವಾದ ಹಣ್ಣು ತಗೊಳ್ಳಿ ಅಂತ ಮಾರ್ತಾ ಬರ್ತಿರ್ತಾಳೆ. ಕೃಷ್ಣ ಏನು ಪುಟ್ಟ ಹುಡುಗ, ಅವನು ಧಾನ್ಯಗಳನ್ನ ಕೈಯಲ್ಲಿ ಇಟ್ಕೊಂಡು ಮುಷ್ಟಿಲಿ ಇಟ್ಕೊಂಡು ಹಣ್ಣು ತಗೊಳ್ಳೋಕ್ಕೆ ಅಂತ ಬರ್ತಾನೆ. ಬರಬೇಕಾದ್ರೆ ಕೈಯಿಂದ ಚೆಲ್ಲ ಹೋಗುತ್ತೆ ಧಾನ್ಯ. ಆಕೆ ಏನು ಬೇಸರ ಪಟ್ಕೊಳ್ದೆ ಧಾನ್ಯವನ್ನು, ಆ ಮಣ್ಣಲ್ಲಿ ಬಿದ್ದಿರೋ ಧಾನ್ಯವನ್ನು ತಗೊಳ್ತಾಳೆ, ಹಣ್ಣುಗಳನ್ನ ಕೊಡ್ತಾಳೆ. ಆ ಹಣ್ಣು ಸ್ವೀಕರಿಸ್ತಾನೆ ಕೃಷ್ಣ. ಹಣ್ಣು ಕೊಟ್ಟ ತಕ್ಷಣ ಆ ಹಣ್ಣಿನ ಬುಟ್ಟಿನಲ್ಲಿ ನವರತ್ನಗಳು ಸಿಗುತ್ತಂತೆ. ಕೃಪೆ ಮಾಡ್ತಾನೆ. ಇಷ್ಟೇ 2 ಶ್ಲೋಕದಲ್ಲಿ ಇಷ್ಟು ಕತೆ ಮುಗಿದೋಗುತ್ತೆ. ಆ ಶ್ಲೋಕ ಹೀಗಿದೆ: ಕ್ರೀಣೀಹಿ ಭೋಹೋ ಫಲಾನೀತಿ ಶ್ರುತ್ವ ಸತ್ವರ ಮಚ್ಯುತಃ ಫಲಾರ್ಥಿ ಧ್ಯಾನಮಾದಾಯ ಯಯೋ ಸರ್ವ ಫಲಪ್ರದಃ ಫಲವಿಕ್ರಯಿಣೀ ತಸ್ಯ ಚ್ಯುತಧಾನ್ಯಂ ಕರದ್ವಯಂ ಫಲೈರ ಪೂರಯ ಯದ್ರತ್ನೇಹೇ ಫಲಭಾಂಡಮ ಪೂರಿಚ. ಇಷ್ಟೇ ಇವೆರಡೇ ಶ್ಲೋಕ. ಉಚ್ಚಾರಣೆ ತಪ್ಪಿದ್ರೆ ಕ್ಷಮಿಸಿ. ಇವೆರಡೇ ಶ್ಲೋಕದಲ್ಲಿ ಕಥೆ ಮುಗಿದೋಗುತ್ತೆ. ಹಣ್ಣು ತಂದು ಅದನ್ನು ಕೊಡಕ್ಕೆ ಹೋದಾಗ ಕೃಷ್ಣ ಧಾನ್ಯಗಳನ್ನ ಬೀಳಿಸ್ಬಿಡ್ತಾನೆ. ಅದನ್ನು ತಗೊಳ್ತಾಳೆ. ಮಣ್ಣಲ್ಲಿ ಬಿತ್ತು ಅಂತ ಬೇಸರ ಪಟ್ಕೊಳ್ದೆ ತಗೋತಾಳೆ, ಕೊಡ್ತಾಳೆ, ಹಣ್ಣನ್ನು ಕೊಡ್ತಾಳೆ. ಅವಳಿಗೆ ನವರತ್ನಗಳು ಸಿಗುತ್ತೆ. ಇಷ್ಟೇ ಕತೆ ಮುಗಿದೋಗುತ್ತೆ. ಆದರೆ ಒಳಾರ್ಥ ತುಂಬ ಚೆನ್ನಾಗಿದೆ. ಈ ಹಣ್ಣು ಮಾರೋ ಆಕೆ ಯಾರು ಅಂತ ನೋಡಬೇಕು, ಹಣ್ಣು ಯಾವುದು ಅಂತ ನೋಡಬೇಕು. ಇಲ್ಲಿ ನಾವೆಲ್ಲರೂ ಹಣ್ಣುಗಳನ್ನ ಮಾರ್ಕೊಂಡು ತಿರುಗಾಡ್ತಿದ್ದೀವಿ ಪ್ರಪಂಚದಲ್ಲಿ. ಯಾವ ಫಲ? ನನ್ನ ಕರ್ಮದ ಫಲಗಳನ್ನು. ನಾನು ಒಳ್ಳೆ ಕೆಲಸ ಮಾಡಿರ್ತೀನಿ, ಒಳ್ಳೆ ಫಲ ಬರುತ್ತೆ. ಕೆಟ್ಟ ಕೆಲಸ ಮಾಡ್ತೀನಿ, ಕೆಟ್ಟ ಫಲ ಬರುತ್ತೆ. ಕೆಲವರು ಆ ಪಾಪಗಳನ್ನ ತೊಳ್ಕೊಳ್ಳೋಕ್ಕೆ ಅಂತ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಈ ಪಾಪಗಳು ಹೋಗುತ್ತೆ ಅಂತ ಮತ್ತಷ್ಟು ಕರ್ಮಗಳನ್ನ ಮಾಡ್ತಾರೆ. ಇದೇ ರೀತಿ ನಾವು ಕರ್ಮಗಳನ್ನ ಮಾಡ್ತಾನೆ ಇರ್ತೀವಿ, ಫಲಗಳನ್ನು ಸಂಪಾದಿಸ್ತಾನೆ ಇರ್ತೀವಿ. ಆದರೆ ಅದು ವಿನಿಮಯ ಆಗಬೇಕಲ್ಲ. ಇಲ್ಲ ಅಂದರೆ ನಾವು ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತೀವಿ. ಒಂದಷ್ಟು ಕರ್ಮಗಳನ್ನ ಮಾಡ್ತೀವಿ, ಅದಕ್ಕೊಂದಷ್ಟು ಫಲಗಳನ್ನು ಸಂಪಾದಿಸ್ತೀವಿ, ಅದನ್ನು ಮತ್ತೆ ನಾವೇ ಅನುಭವಿಸ್ಕೊಂಡು ಮತ್ತೆ ಮತ್ತೆ ಹುಟ್ಟಿ ಬರ್ತಿರ್ತೀವಿ. ಅದೇ ಫಲವನ್ನು ವಿನಿಮಯ ಮಾಡ್ಕೊಳ್ಳೋಕೆ ಹೋದಾಗ ನಮಗೆ ಯಾರು ಕೊಂಡ್ಕೊಳ್ಳೋಕೆ ಬರಲ್ಲ. ಅದನ್ನು ನನಗೆ ಬೇಡ ಅಂತೀವಿ. ಹೇಗೆ ವಾಲ್ಮೀಕಿ ಕಳ್ಳತನ ಮತ್ತೊಂದು ಮಾಡ್ತಿದ್ದಾಗ ನಾರದರು ಬರ್ತಾರೆ, ಅವರಿಗೆ ಪ್ರಶ್ನೆ ಕೇಳ್ತಾರೆ, ಈ ನಿನ್ನ ಅನ್ಯಾಯದ ರೀತಿಯಲ್ಲಿ ನೀನು ದುಡಿಮೆ ಮಾಡ್ತಿದ್ಯಲ್ಲ, ಇದರಿಂದ ಪಾಪಕರ್ಮಗಳು ಬರುತ್ತೆ. ನೀನು ಸತ್ತಾಗ ಇದನ್ನು ಅನುಭವಿಸೋದಕ್ಕೆ ನಿನ್ನ ಹೆಂಡತಿ ಮಕ್ಕಳು ಕೂಡ ಜೊತೆಗೆ ಬರ್ತಾರ, ಈ ಪಾಪಗಳನ್ನ ಅನುಭವಿಸೋದಕ್ಕೆ ಕೇಳ್ಕೊಂಡು ಬಾ ಅಂತ ಹೇಳಿದಾಗ ವಾಲ್ಮೀಕಿ ಹೋಗಿ ಕೇಳ್ತಾರಂತೆ, ಏನು ನನ್ನ ಜೊತೆಗೆ ನನ್ನ ಪಾಪ ಫಲಗಳನ್ನು ಅನುಭವಿಸೋದಕ್ಕೆ ಬರ್ತೀರಾ ಅಂದಾಗ ಇಲ್ಲ ಅಂತ ಹೇಳ್ತಾರಂತೆ. ಯಾಕೆಂದ್ರೆ ನಿನ್ನ ಕರ್ಮ ನೀನೇ ಅನುಭವಿಸ್ಬೇಕು, ನಾನು ಯಾಕೆ ಅನುಭವಿಸ್ಬೇಕು? ನಿನ್ನ ಕೆಲಸ ಮನೆ ನಡೆಸೋದು, ಅದನ್ನು ಹೇಗೆ ನಡೆಸಿ ಬಿಡಿಸಿ ನಿನಗೆ ಬಿಟ್ಟಿದ್ದು ಅಂತ ಉತ್ತರ ಕೊಡ್ತಾರೆ ಅಂತ ಒಂದು ಕತೆ, ಪ್ರತೀತಿ. ಈ ರೀತಿ ಕತೆ ನಡೀತು, ವಾಲ್ಮೀಕಿ ಜೀವನದಲ್ಲಿ ನಡೀತು ಅಂತ ಒಂದು ಪ್ರತೀತಿ. ಹಾಗೆ ನನ್ನ ಕರ್ಮಗಳನ್ನು ನಾನೇ ಅನುಭವಿಸ್ಬೇಕು, ಇನ್ಯಾರೂ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಎಷ್ಟು ಅನುಭವಿಸ್ತಾನೆ ಇದ್ರು ಮತ್ತೆ ಮತ್ತೆ ನಾವು ಕರ್ಮಗಳು ಮಾಡ್ತಿರ್ತೀವಿ, ಮತ್ತೆ ಮತ್ತೆ ಫಲ ಉಂಟಾಗ್ತಿರುತ್ತೆ. ಅದನ್ನು ಅನುಭವಿಸೋಕ್ಕೆ ಮತ್ತೆ ಹುಟ್ಟಿ ಬರ್ತಿರ್ತೀವಿ. ಇದಕ್ಕೆ ಕೊನೆ ಆಗಬೇಕು ಅಂದರೆ ಆ ಫಲವನ್ನು ವಿನಿಮಯ ಮಾಡಬೇಕು. ಯಾರ ಜೊತೆ ವಿನಿಮಯ ಮಾಡೋಕ್ಕೆ ಸಾಧ್ಯ ಅಂದರೆ ಭಗವಂತನ ಜೊತೆಗೆ. ನಾವು ಯಾವತ್ತು ನನ್ನ ಕರ್ಮದ ಫಲಗಳನ್ನು ಭಗವಂತನಿಗೆ ಅರ್ಪಿಸೋದಕ್ಕೆ ಹೋಗ್ತೀನಿ, ಆಗ ಭಗವಂತ ಓಡೋಡಿ ನಮ್ಮ ಹತ್ರಕ್ಕೆ ಬರ್ತಾರೆ. ಬಂದಾಗ ಧಾನ್ಯವನ್ನು ಕೊಡ್ತಾನೆ. ಧನಧಾನ್ಯ ಅಂತಾರೆ ಸಂಸ್ಕೃತದಲ್ಲಿ. ಇಲ್ಲಿ ಧನವನ್ನು ಕೊಡ್ತಾ ಇಲ್ಲ ಭಗವಂತ. ಆ ನಾವೇನು ಕರ್ಮದಿಂದ ಫಲಗಳನ್ನು ಉಂಟು ಮಾಡಿರ್ತೀವಿ, ವಿನಿಮಯ ಮಾಡ್ಕೊಳ್ಳೋಕೆ ಹೋದಾಗ ಭಗವಂತ ಧನ ಕೊಡೋದಿಲ್ಲ, ಧಾನ್ಯವನ್ನು ಕೊಡ್ತಾನೆ. ಯಾವುದು ಈ ಧಾನ್ಯ? ಈ ಧಾನ್ಯ ಯಾಕೆ ಕೊಟ್ಟ? ಯಾಕೆ ಅಂದರೆ ಈ ಧಾನ್ಯ ಕೊಟ್ಟರೆ ಅದನ್ನ ಬೇಯಿಸ್ಕೊಂಡು ತಿನ್ಬೋದು, ಮತ್ತೆ ಅದಕ್ಕೆ ಇನ್ನೊಂದು ಬೇರೆ ವಿನಿಮಯ ಮಾಡ್ಕೊಳ್ಳೋ ಕರ್ಮದ ಅವಶ್ಯಕತೆ ಇಲ್ಲ. ಅದನ್ನು ಬೇಯಿಸ್ಕೊಂಡು ನಾವು ಸೇವಿಸ್ಬೋದು, ಮೊಳಕೆ ಹೊಡಿಸಿ ಮತ್ತದಿಂದ ಮತ್ತಷ್ಟು ಬೆಳೆಸ್ಬೋದು. ಧಾನ್ಯ ಕೊಟ್ಟರೆ, ಧನ ಕೊಟ್ಟರೆ ಅದು ಮತ್ತೆ ಖರ್ಚಾಗ್ಬಿಡುತ್ತೆ. ಧನದಿಂದ ಪ್ರಯೋಜನ ಇಲ್ಲ, ಧಾನ್ಯವನ್ನು ಕೊಡಬೇಕು. ಧಾನ್ಯ ಅಂದ್ರೇನು? ಜ್ಞಾನ. ಅದು ಎಲ್ಲಿ ಕೊಡ್ತಾನೆ? ಕೈಯಿಂದ ಜಾರ್ಬಿಡುತ್ತೆ, ನೇರವಾಗಂತ ಇಸ್ಕೊಳ್ಳೋಕೆ ಸಾಧ್ಯ ಇಲ್ಲ ನಮಗೆ. ಅದು ಮಣ್ಣಲ್ಲಿ ಬೀಳುತ್ತೆ. ಭಗವಂತನ ಕೃಪೆ ಎಲ್ಲಿ ಬೇಕಾದ್ರೂ ಸಿಗ್ಬೋದು ನಮಗೆ. ಅಯ್ಯೋ ನಂಗೆ ಇಲ್ಲಿ ಸಿಗ್ತಾ, ಮಣ್ಣಲ್ಲಿ ಸಿಗ್ತಾ, ನಾನು ಫಲ ಇಟ್ಕೊಳ್ತೀನಪ್ಪ, ನಾನು ಮಾರಲ್ಲ ಅಂತ ಹೋಗ್ಬಿಟ್ರೆ ಪ್ರಯೋಜನ ಇಲ್ಲ. ಅವನು ಎಲ್ಲಿ ಬೇಕಾದರೂ ಕೊಡಲಿ ಜ್ಞಾನವನ್ನು, ಅವನ ಕರುಣೆಯನ್ನು ಎಲ್ಲಿ ಕೊಟ್ಟರು ಅದನ್ನು ಪ್ರಸಾದ ಅಂತ ಯಾವ ಸ್ವೀಕರಿಸ್ತೀವಿ. ಭಗವಂತ ಕೊಟ್ಟ ಮೇಲೆ ಅದರಲ್ಲಿ ಮಣ್ಣಲ್ಲಿ ಬಿತ್ತು, ಅದು ಕೊಳಕು ಅಂತನೋ ಪ್ರಯೋಜನಕ್ಕಿಲ್ಲ ಅಂತನೋ ತಿಳಿದೇನೆ. ಭಗವಂತ ಎಲ್ಲೇ ಕೊಡಲಿ, ಅದು ಕಸದಲ್ಲೇ ಬೀಳಲಿ, ಇನ್ನೆಲ್ಲೇ ಬೀಳಲಿ, ಅದು ಬಿದ್ದರೂ, ಅದು ಎಲ್ಲೇ ಇದ್ದರೂ ಕೂಡ ಅವರು ಭಗವಂತನ ಕೃಪೆ ನಮಗೆ ಎಲ್ಲಿಂದ ಸಿಕ್ಕಿದ್ರೂ ಕೂಡ ಅದರಲ್ಲಿ ನಾವು ಮೇಲು ಕೀಳು ಅಂತ ಭಾವಿಸ್ತೆ. ಎಲ್ಲವೂ ಶ್ರೇಷ್ಠವಾದರೂ ಶ್ರೇಷ್ಠವಾಗಿರೋ ಒಳಗಡೆನೇ ಸಿಗುತ್ತೆ.
ಅಂತ ನಂಬ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಭಗವಂತನ ಪರೀಕ್ಷೆ ಮಾಡೋಕ್ಕೆ ಹಲವು ರೀತಿಯಲ್ಲಿ ಕೊಡ್ತಾರೆ. ಅದಕ್ಕೆ ದಾಸರು ಇವತ್ತು ಕೃಷ್ಣನ ತೋರಿಸ್ತೀನಿ, ಭಗವಂತನ ತೋರಿಸ್ತೀನಿ ಅಂದಾಗ ಅಲ್ಲಿ ದೊಡ್ಡದಾಗಿ ಪೂಜೆ ಮಾಡ್ತಿದ್ದೆ, ನಾಯಿ ರೂಪದಲ್ಲಿ ಬಂದು ಹೋಗ್ತಾನೆ ಭಗವಂತ. ಎಲ್ಲರೂ ನಾಯಿ ಬಂದು ಹೋಯ್ತಲ್ಲ ಅಂತ. ಭಗವಂತ ನಾಯಿ ರೂಪದಲ್ಲೂ ಬಂದು ಹೋಗ್ಬಿಡ್ತದೆ. ನಮಗೆ ನೋಡೋ ಶಕ್ತಿ ಇರಬೇಕಷ್ಟೇ. ನಮಗೆ ಶಕ್ತಿ ಇಲ್ಲಂದಾಗ ಅದು ನಾಯಿ ಆಗಿಬಿಡುತ್ತೆ, ಮತ್ತೊಂದಾಗುತ್ತೆ. ಅದೇ ದಾಸರ ದೃಷ್ಟಿಯಲ್ಲಿ ನಾವು ನಿಂತು ನೋಡಿದಾಗ ಪ್ರತಿಯೊಂದು ಜೀವರಾಶಿಗಳಲ್ಲೂ ನಮಗೆ ಭಗವಂತ ಕಾಣ್ತಾನೆ. ಆ ಅನುಸಂಧಾನ ಬೇಕು. ಹಾಗೆ ಈ ಧಾನ್ಯ ಮಣ್ಣಿಗೆ ಬೀಳುತ್ತೆ, ಎಲ್ಲಿ ಬೇಕಾದ್ರೂ ಸಿಗ್ಬೋದು. ಆ ಭಗವಂತನ ಕೃಪೆ ಕರುಣೆ ಎಲ್ಲಿ ಬೇಕಾದ್ರೂ ಸಿಗ್ಬೋದು. ಪಡ್ಕೊಳ್ಳೋಕೆ ನಾವು ಸಿದ್ಧರಾಗಿರಬೇಕು. ಯಾವಾಗ ನಾವು ಅಲ್ಲೇನೂ ಸಂಕೋಚ ಪಡದೆ ಮತ್ತೊಂದು ಮಾಡದೆ ಅದೆಲ್ಲವೂ ಭಗವಂತನ ಕೃಪೆ ಅಂತ ಅರಿತುಕೊಂಡು ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಒಪ್ಪಿಕೊಂಡು ಅದನ್ನು ಫಲವನ್ನು ಕೊಟ್ಟಾಗ, ನಾವಿಲ್ಲಿ ವ್ಯಾಪಾರ ಅಂತ ಆಗ್ಬಿಟ್ಟಾಗ, ನಾನು ಇದನ್ನು ಮಾಡ್ತಾಯಿದ್ದೀನಿ, ನಾನು ಇಷ್ಟು ರುಚಿಕರವಾದ ಹಣ್ಣು ಕೊಡ್ತಾಯಿದ್ದೀನಿ, ನೀನು ಕಳಪೆ ವಸ್ತುನ ಕೊಡ್ತಿದ್ಯಾ, ಬರೀ ಧಾನ್ಯ ಕೊಡ್ತಿದ್ಯಾ, ಇಷ್ಟೇ ಧಾನ್ಯ ಕೊಡ್ತಿದ್ಯಾ, ನಾನು ಇಷ್ಟು ಫಲ ತಂದಿದ್ದೀನಿ, ಅದು ಮಣ್ಣು ಬಿಸಾಕ್ಬಿಟ್ಟು ವ್ಯಾಪಾರ ಆದರೆ ಸಾಧ್ಯ ಇಲ್ಲ. ಆವಾಗ ಭಗವಂತ ವಾಪಸ್ ಹೋಗ್ಬಿಡ್ತಿದ್ದ, ಹಣ್ಣುಗಳು ನಮ್ಮ ಹತ್ರನೇ ಉಳ್ಕೊಂಡ್ಬಿಡುತ್ತೆ. ಆವಾಗ ಅದು ನವರತ್ನಗಳಾಗೋದೇ ಇಲ್ಲ. ಆ ಹಣ್ಣುಗಳು ನಾನು ಮಾರಾಟಕ್ಕಿಟ್ಟಿದ್ದು, ಅದೇ ಮಾರಾಟಕ್ಕಿಡ್ದೇನೆ ಅಷ್ಟು ಪ್ರೀತಿಯೇ ತಂದುಕೊಟ್ನಲ್ಲ, ನನಗೋಸ್ಕರ ಕರುಣೆ ತಂದುಕೊಟ್ನಲ್ಲ ಅಂತ ಅದನ್ನು ಮಣ್ಣಲ್ಲೇ ಹಾಕಲಿ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂದಂಗೆ ಎಲ್ಲಿ ಬೇಕಾದರೂ ಭಗವಂತನ ಕೃಪೆ ಎಲ್ಲಿ ಬೇಕಾದರೂ ಆಗ್ಬೋದು. ಅದನ್ನು ನೋಡುವ ನಮ್ಮಲ್ಲಿ ಒಂದು ಸಂಯಮ ಬೆಳೆದಾಗ, ಒಳದೃಷ್ಟಿ ಬೆಳೆದಾಗ ಕೃಪೆ ಎಲ್ಲಿಂದ ಸಿಕ್ಕರೂ ನಾವು ಪಡಿತೀವಿ. ಪಡೆದಾಗ ಅದಕ್ಕೆ ವ್ಯಾಪಾರ ದೃಷ್ಟಿಯನ್ನು ನೋಡದೆ, ಕೊಡುಕೊಳ್ಳುವಿಕೆ ಅಂತ ನೋಡದೆ, ನಾನು ಕೊಡ್ತಿರೋದಿಷ್ಟು ನೀನು ಕೊಡ್ತಿರೋದಿಷ್ಟೇನಾ ಅಂತ ವ್ಯಾಪಾರ ದೃಷ್ಟಿಯಲ್ಲಿ ನೋಡದೆ, ಭಕ್ತಿಯಿಂದ ಏನು ಬರುತ್ತೋ ಅದನ್ನು ನಾವು ಸ್ವೀಕರಿಸ್ಕೊಂಡು ನನ್ನ ಫಲಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಿದ್ರೆ ನಮಗೆ ನವರತ್ನಗಳನ್ನ ಕೊಡ್ತಾನೆ. ಅಂದರೆ ನನ್ನಲ್ಲಿ ಆನಂದವನ್ನು ಉಂಟು ಮಾಡ್ತಾನೆ. ನನ್ನ ಫಲಗಳನ್ನೆಲ್ಲ ಪಡ್ಕೊಂಡು ನನ್ನ ನಿಷ್ಕಲ್ಮಶನಾಗಿ ಮಾಡ್ತಾನೆ. ನನ್ನಲ್ಲಿ ಎಲ್ಲ ರೀತಿಯ ಸದ್ಗುಣಗಳು ಮತ್ತೊಂದು ಎಲ್ಲ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಜ್ಞಾನದಿಂದ ಆನಂದ ಮೂಡುತ್ತೆ. ಮೋಕ್ಷವಾಗಿರುವಂತಹ ನವರತ್ನಗಳು ನಮ್ಮ ಪಾಲಕ್ಕೆ ಬರುತ್ತೆ ಅನ್ನೋದು ಈ ಕಥೆಯ ಸಾರ. ಇದು ತುಂಬ ಚಿಕ್ಕದಾಗಿ 2 ಶ್ಲೋಕದಲ್ಲಿದೆ ಭಾಗವತದಲ್ಲಿ. ಆದರೆ ಗರ್ಗ ಸಂಹಿತೆ ಅಂತ ಇದೆ. ಇದು ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾದದ್ದು ಗರ್ಗ ಸಂಹಿತೆ ಅಂತ. ಗರ್ಗ ಮುನಿ ಯಾರು ಅಂತಂದರೆ ಬಲರಾಮ ಮತ್ತು ಕೃಷ್ಣನಿಗೆ ನಾಮಕರಣ ಮಾಡಿದವರು. ಮುಂದೆ ಉಪನಯನ ಮಾಡೋದಕ್ಕೂ ಬರುತ್ತೆ. ಭಾಗವತದಲ್ಲಿ ಇವ್ರ ಬಗ್ಗೆ ಇಷ್ಟೇ ಉಲ್ಲೇಖ ಇರೋದು. ಅವರು ಹೆಸರುವಾಸಿಯಾದಂಥ ವ್ಯಕ್ತಿ. ಆತ ಬಂದು ನಾಮಕರಣ ಮಾಡ್ತಾರೆ, ಮುಂದೆ ಉಪನಯನ ಮಾಡ್ತಾರೆ, ಸಾಂದೀಪನಿ ಮುನಿಗಳ ಹತ್ರಕ್ಕೆ ಹೋಗ್ತಾರೆ. ಇಷ್ಟೇ ಗರ್ಗ ಮುನಿಯ ಪ್ರಸ್ತಾವನೆ ಇರೋದು ಭಾಗವತದಲ್ಲಿ. ಆದರೆ ಉತ್ತರ ಭಾರತದಲ್ಲಿ ಗರ್ಗ ಸಂಹಿತೆ ಅಂತಲೇ ಒಂದು ದೊಡ್ಡ ಸಂಹಿತೆ ಇದೆ. ಅದರಲ್ಲಿ ಗರ್ಗ ಬ್ರಹ್ಮನ ಪುತ್ರ ಅದು ಇದು ಅಂತೆಲ್ಲ ಬರುತ್ತೆ. ಯಾಕಂದರೆ ವ್ಯಾಲಿಡೇಷನ್ ಬೇಕಲ್ವ. ಗರ್ಗ ಹೇಳ್ತಾನೆ ಯಾರು ಗರ್ಗ ಅನ್ನೋ ವ್ಯಾಲಿಡೇಷನ್ ಬೇಕು ಅಂತ ಅವಾಗ ಮತ್ತವರು ಬ್ರಹ್ಮನ ಮಗ ಅದು ಇದು ಅಂತೆಲ್ಲ ತರ್ತಾರೆ. ಹಲವಾರು ಬೇರೆ ಬೇರೆ ಪುರಾಣಗಳಿಂದ ಒಂದಷ್ಟು ಅದಕ್ಕೆ ಪ್ರಮಾಣಗಳನ್ನು ಪಡ್ಕೊಂಡು ಗರ್ಗ ಸಂಹಿತೆಯನ್ನು ದೊಡ್ಡದಾಗಿ ರಚನೆ ಮಾಡ್ತಾರೆ. ಅದರಲ್ಲಿ ಈ ಕಥೆ ಸ್ವಲ್ಪ ವಿಸ್ತಾರವಾಗಿದೆ. ಆಕೆ ಎಲ್ಲಿಂದ ಬಂದು ಅಂದರೆ ಅದರದಷ್ಟು ಬ್ಯಾಕ್ಗ್ರೌಂಡ್ ಅಂತ ಅಂದ್ಕೋಣ. ಪೂರ್ತಿಯ ಕಥೆ ವಿವರಕ್ಕೆ ಹೋಗೋದು ಬೇಡ. ಒಟ್ಟು ಬ್ಯಾಕ್ಗ್ರೌಂಡ್ ಥರ ಒಂದು ಕೊಟ್ಟು ಅದು ಮತ್ತೆ ಕೃಷ್ಣ ಹೋಗ್ತಾನೆ, ನಂದನ ಕೇಳ್ತಾನೆ, ಇದರೆಲ್ಲ ಕತೆ ಒಂದು ಸೀನ್, ನೀಟ್ ಪ್ರಾಪರ್ ಸೀನ್ ಕ್ರಿಯೇಟ್ ಆಗಿದೆ ಗರ್ಗ ಸಂಹಿತೆಯಲ್ಲಿ. ಮತ್ತು ರಾಧೆ ಕೂಡ ಗರ್ಗ ಸಂಹಿತೆಯಲ್ಲಿ ಉಲ್ಲೇಖ ಆಗ್ತಾಳೆ. ಮತ್ತು ಗೀತ ಗೋವಿಂದ ಅಂತ ಬೆಂಗಾಲಿಯಲ್ಲಿ ಆ ಪ್ರದೇಶದಲ್ಲಿ ರಚನೆ ಆದಂಥದ್ದು ಗೀತ ಗೋವಿಂದ ಅಂತ. ಇದರಲ್ಲಿ ರಾಧೆಯ ಉಲ್ಲೇಖ ಬರುತ್ತೆ. ನಮ್ಮಲ್ಲಿ ಅಂದರೆ ಕರ್ನಾಟಕದಲ್ಲಿ ರಾಧೆಯ ಉಲ್ಲೇಖ ಇಲ್ಲ, ಪ್ರಸ್ತಾವನೆ ಮಾಡೋದಿಲ್ಲ. ದಾಸರ ಕೀರ್ತನೆಗಳಲ್ಲೆಲ್ಲೂ ರಾಧೆಯ ಉಲ್ಲೇಖವೇ ಇಲ್ಲ. ಅದು ಭಕ್ತಿಯ ಚಳುವಳಿ ಯಾವಾಗ ಶುರುವಾಯಿತು ಆಗ ಭಕ್ತನಿಗೊಂದು ರೆಪ್ರೆಸೆಂಟೇಟರ್ ಅಂತಂತಾರಲ್ಲ, ಪ್ರತಿನಿಧಿ ಬೇಕಿತ್ತು. ಆಗ ಇದು ಗೋಪಿಕಾ ಸ್ತ್ರೀಯರ ಮಧ್ಯೆ ರಾಧೆಯನ್ನು ಅನ್ನೋ ಒಂದು ಪಾತ್ರ ತಗೊಂಡು ಅದಕ್ಕೆ ಭಕ್ತನಿಗೆ ಬೇಕಿರುವಂಥ ಎಲ್ಲ ಆಟ್ರಿಬ್ಯೂಟ್ಸ್ನ ರಾಧೆಗೆ ಅದನ್ನು ತುಂಬ್ತಾ ಹೋಗಿ ಒಂದು ಅದ್ಭುತವಾದ ಭಕ್ತಿ ಚಳುವಳಿಗೆ ರಾಧೆ ಅನ್ನೋ ಪಾತ್ರ ಕಾರಣ ಆಗ್ತಾ ಹೋಯಿತು. ತದನಂತರ ಇಲ್ಲೂ ಕೂಡ ಕಾವ್ಯಕ್ಕೆ ತುಂಬ ಆಪ್ಟ್ ಅನ್ನಿಸ್ತು, ಚಿತ್ರ ಬಿಡಿಸೋದಕ್ಕೆ ಆಪ್ಟ್ ಅನ್ನಿಸ್ತು. ಆವಾಗ ನಮ್ಮಲ್ಲೂ ಮತ್ತು ರಾಧಾಕೃಷ್ಣರ ಪ್ರೀತಿ, ಅವರ ಭಕ್ತಿ, ಅವರ ಮಧ್ಯೆ ಕಿತ್ತಾಟ ಅತಿ ಹೆಚ್ಚು ಮನುಷ್ಯನ ಮಟ್ಟಕ್ಕೆ ದೈವಿಕವನ್ನು ತಂದು ನಮಗೆ ಹೆಚ್ಚು ಇನ್ನಷ್ಟು ಆತ್ಮೀಯವಾಗಿ ಮಾಡೋದಕ್ಕೆ ಕೃಷ್ಣ ಮತ್ತು ರಾಧೆಯ ಒಂದು ಇದು ಒಡನಾಟ ಮತ್ತು ಭಕ್ತಿ ನಮಗೆ ಸಹಾಯಕ್ಕಾಯಿತು ಹೊರತು ಭಾಗವತದಲ್ಲಿ ಅದರ ಉಲ್ಲೇಖವಿಲ್ಲ. ಅದು ಉಲ್ಲೇಖ ಇಲ್ಲ ಅಂದ ತಕ್ಷಣ ಅದನ್ನ ಕನ್ಸಿಡರ್ ಮಾಡಬಾರ್ದು ಅಂತಲ್ಲ, ಅದಕ್ಕೆ ಅಂತ ಬೆನಿಫಿಟ್ಸ್ ಇದೆ. ನಾವು ಒಳಗಡೆ ಅದನ್ನು ಭಕ್ತಿ ಮತ್ತು ಧ್ಯಾನ, ಒಬ್ಬ ಭಕ್ತ ಹೇಗಿರಬೇಕು ಅಂತ ರಾಧೆಯಿಂದ ನಾವು ಆ ಪಾತ್ರನ ಕಲಿಯೋದಕ್ಕೆ ಹಲವಾರು ಅಂಶಗಳು ನಮಗೆ ಸಿಗುತ್ತೆ. ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ತಿಳ್ಕೊಬೇಕು ಅಂದರೆ ಗರ್ಗ ಸಂಹಿತೆಯನ್ನು ನಾವು ನೋಡಬಹುದು. ತುಂಬ ಚಿಕ್ಕದು. ಯಾಕೆ ಈ ಕಥೆ ತುಂಬ ಮುಖ್ಯ ಆಗುತ್ತೆ ನನಗೆ ಅಂದರೆ, ಹಿಂದೆ ನಾವು ಪೂತನ ಕತೆ ನೋಡಿದ್ವಿ, ಮನಸ್ಸಿನ ವಿಷಯವನ್ನು
ತೆಗೆದು ಹಾಕುವ ಕತೆ ನೋಡಿದ್ವಿ, ನಾವು ಪಶ್ಚಾತ್ತಾಪ ಪಡೋದನ್ನು ನೋಡಿದ್ವಿ ಶಕಟಾಸುರನ ಇದರಲ್ಲಿ. ಈಗ ನನ್ನ ಪಾಪ ಪುಣ್ಯಗಳನ್ನು ಭಗವಂತನಲ್ಲಿ ಅರ್ಪಿಸೋ ಹಂತಕ್ಕೆ ಬಂದ್ವಿ. ಇದಾದ ನಂತರ ವತ್ಸಾಸುರ, ಅಘಾಸುರ ಮತ್ತು ಬಕಾಸುರರು ಬರ್ತಾರೆ. ಇದಕ್ಕೆ ಈ ಹಿಂದೆ ನಡೆದ ಕತೆಗೂ ಮುಂದೆ ನಡೆಯುವ ಸಂಹಾರಕ್ಕೆ ಈ ಕತೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಇದೆ, ಎರಡೇ ಶ್ಲೋಕದಲ್ಲಿ ಮುಗಿಸಿದ್ರೂ ಕೂಡ ಇದು ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನು ನಾವು ಮುಂದಿನ ಸಂಹಾರದ ಕಥೆಗಳಲ್ಲಿ ಅದಕ್ಕೆ ವಿವರಣೆ ಸಿಗ್ತಾ ಹೋಗುತ್ತೆ. ಮತ್ತು ವತ್ಸಾಸುರ ಮತ್ತು ಅಘಾಸುರ ಬಕಾಸುರನ ಕಥೆಯಲ್ಲಿ ಒಳಗಿರುವಂಥ ಯೋಗದ ಅರ್ಥವನ್ನು ಮತ್ತೆ ತಿಳ್ಕೊಳ್ಳೋಣಂತೆ. ಅಲ್ಲಿವರೆಗೂ ನಮಸ್ಕಾರ.